ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಂಡ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ನನ್ನ ಚಾನಲ್ ಹೊಸಬರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಶೇರ್ ಮಾಡಿ. ಓಕೆ, ಇಷ್ಟ ಏನೇ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬೇಕು, ಬಿಕಾಸ್ ಸಿ ಆಲ್ಮೋಸ್ಟ್ ಲೈಕ್ ಗೌರ್ಮೆಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 44,000 ಕ್ರಿಪ್ಟೋ ಯೂಸರ್ಸ್ಗೆ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಯಾರ್ಯಾರು ಮಾಡಿದ್ದಾರೆ, ಆಲ್ಮೋಸ್ಟ್ 44,000 ಪೀಪಲ್ಸ್ಗೆ ನೋಟಿಸಸ್ ಕಳಿಸಿದ್ದಾರೆ. ಯಾರ್ಯಾರು ಫೈಲ್ ಮಾಡಿಲ್ಲ, ಲೈಕ್ ಕ್ರಿಪ್ಟೋದಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ. ಸೊ ದಟ್ ವಿಲ್ ಬಿ ಅ ಪೆನಾಲ್ಟೀಸ್ ಜೊತೆ ಯು ನೀಡ್ ಟು ಪೇ ಯೂಸ್ ಚಾರ್ಜಸ್. ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ, ಸೊ ನಿಮ್ಗೆ ಏನೋ ಪೆನಾಲ್ಟೀಸ್ ಬಂದಿದೆಯಾ, ಮತ್ತೆ ನೀವೇನ ಲೈಕ್ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಏನಾರು ಮಾಡೋದ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆಯಾ, ಇವೆಲ್ಲ ಹೆಂಗ್ ಚೆಕ್ ಮಾಡಬೇಕು ಅಂಡ್ ಹೌ ಟು ಬಿ ಸೇಫ್ ಅನ್ನೋದನ್ನ ಐ ವಿಲ್ ಶೋ ಯು. ಪ್ಲೀಸ್ ವಾಚ್ ವಿಡಿಯೋ ಟಿಲ್ ಎಂಡ್. ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಬಿಫೋರ್ ದಟ್ ಯು ನೀಡ್ ಟು ಲಾಗ್ ಇನ್. ಓಕೆ, ಆಲ್ರೆಡಿ ನಿಮ್ಮ ಹತ್ರ ಅಕೌಂಟ್ ಇರಬೇಕು. ಲಾಗಿನ್ ಆಗಿನ ಮುಂಚೆ ಅಕೌಂಟ್ ಇರಬೇಕು. ಇಫ್ ಯು ಡೋಂಟ್ ಹ್ಯಾವ್ ಒನ್ ಅಕೌಂಟ್, ಜಸ್ಟ್ ರಿಜಿಸ್ಟರ್ ಅಕೌಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಪ್ಯಾನ್ ಅಕೌಂಟ್ ಏನಿದೆ ಪ್ಯಾನ್ ಡೀಟೇಲ್ಸ್ ಕೊಟ್ಬಿಟ್ಟು ಅಕೌಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಕೌಂಟ್ ರಿಜಿಸ್ಟರ್ ಆದ್ಮೇಲೆ ಜಸ್ಟ್ ಡೂ ಅಂತೆ, ಜಸ್ಟ್ ಕ್ಲಿಕ್ ಆನ್ ಲಾಗಿನ್. ಓಕೆ, ಸರ್ವರ್ ಸ್ವಲ್ಪ ಸ್ಲೋ ಇದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಜಸ್ಟ್ ಯು ನೀಡ್ ಟು ಎಂಟರ್ ಯುವರ್ ಪ್ಯಾನ್ ನಂಬರ್. ಓಕೆ, ಐ ವಿಲ್ ಎಂಟರ್ ಮೈ ಪ್ಯಾನ್ ನಂಬರ್. ಓಕೆ, ಸೊ ಪ್ಯಾನ್ ನಂಬರ್ ಎಂಟರ್ ಮಾಡಿದೀನಿ. ನಾವು ಐ ಕ್ಲಿಕ್ ಕಂಟಿನ್ಯೂ. ಸೊ ಒನ್ಸ್ ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಾದ್ಮೇಲೆ, ಸೊ ದಿಸ್ ಇಸ್ ದ ಸೆಕ್ಯೂರಿಟಿ ಕೀ ವಾಟ್ ಎವರ್, ಇಲ್ಲಿ ನಿಮ್ಗೆ ಪಾಸ್ವರ್ಡ್ ಹಾಕ್ಬೇಕಾಗತ್ತೆ. ಸೊ ಏನ್ ಪಾಸ್ವರ್ಡ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಏನ್ ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಪಾಸ್ವರ್ಡ್ ಎಂಟ್ರಿ ಮಾಡಿ. ಓಕೆ, ಸೊ ಪಾಸ್ವರ್ಡ್ ಅಪ್ಡೇಟ್ ಮಾಡಿದೆ. ಲೆಟ್ ಮಿ ಲಾಗ್ ಇನ್. ಓಕೆ, ಸೊ ಅಕೌಂಟ್ ಗಾಟ್ ಲಾಗ್ಡ್ ಇನ್. ಸ್ವಲ್ಪ ಲೋಡ್ ಆಗ್ತಾ ಇದೆ, ಲೆಟ್ ಇಟ್ ಟೇಕ್ ಇಟ್ಸ್ ಟೈಮ್. ಸರ್ವರ್ ಸ್ವಲ್ಪ ಸ್ಲೋ ಇದೆ ಆಕ್ಚುಲಿ ಇವತ್ತು. ಸೊ ಫಸ್ಟ್ ಓಪನ್ ಆಗಿದ ತಕ್ಷಣ ಏನ್ ಮಾಡಬೇಕು, ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ, ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಪೆಂಡಿಂಗ್ ಆಕ್ಷನ್ ಅಂತ ಕಾಣಿಸ್ತಾ ಇದೆ. ಕರೆಕ್ಟ್, ಆಸ್ ಯು ಕ್ಯಾನ್ ಸಿ ಹಿಯರ್ ಪೆಂಡಿಂಗ್ ಆಕ್ಷನ್ ಅಂತ ಇಲ್ಲಿ ಮೇಲೆ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣಿಸ್ತಾ ಇದೆ. ಫಸ್ಟ್ ಕೆಲಸ ಮಾಡಬೇಕಾಗಿರೋದು ನೀವೇನಂತಂದ್ರೆ, ಜಸ್ಟ್ ಕ್ಲಿಕ್ ಹಿಯರ್. ಇಲ್ಲಿ ಈ ಪ್ರೊಸೀಡಿಂಗ್ಸ್ ಅಂತ ಇದೆ. ಕರೆಕ್ಟ್, ಯು ಕ್ಯಾನ್ ಸಿ ಈ ಪ್ರೊಸೀಡಿಂಗ್ಸ್ ಹಿಯರ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ನಿಮ್ಗೆ ಯಾವ್ದಾದ್ರು ಟ್ಯಾಕ್ಸ್ ನೋಟಿಸಸ್ ಏನಾದ್ರೂ ನೋಟಿಸಸ್ ಬಂದಿದ್ರೆ ಇಟ್ ವಿಲ್ ರಿಫ್ಲೆಕ್ಟ್ ಹಿಯರ್. ಸೊ ನಿಮ್ಗೆ ಇಲ್ಲಿ ಯಾವುದೇ ತರ ನೋಟಿಸಸ್ ಇಲ್ಲ ಅಂದ್ರೆ ಮೇಕ್ ಶೂರ್ ಯು ಆರ್ ಸೇಫ್. ಸ್ವಲ್ಪ ರಿಲೀಫ್ ಆಗಿ ಅಂಡ್ ಇಲ್ಲಿ ಕ್ಲಿಕ್ ಮಾಡಿ ಯಾವುದೇ ಲೈಕ್ ಏನಿರಲ್ಲ. ಸೊ ಸೆಲ್ಫ್ ಯಾವುದೇ ತರ ಟ್ಯಾಕ್ಸಸ್ ಇಲ್ಲ. ಅದ್ರ ಜೊತೆಗೆ ಅಗೇನ್ ಏನ್ ಮಾಡಬೇಕು ಅಂದ್ರೆ, ಅಗೇನ್ ಕ್ಲಿಕ್ ಆನ್ ಪೆಂಡಿಂಗ್ ಆಕ್ಷನ್ ಅಂಡ್ ರೆಸ್ಪಾಂಡ್ ಟು ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್. ಇದ್ಯಾವ್ದಾದ್ರು ಏನೋ ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಏನೋ ಗೌರ್ಮೆಂಟ್ ಕಡೆ ಏನೋ ಇತ್ತು ಅಂತಂದ್ರೆ, ನಿಮ್ಗೆ ಬಂದಿತ್ತು ಅಂತಂದ್ರೆ ಜಸ್ಟ್ ಚೆಕ್ ಇಯರ್. ಸೊ ಇಲ್ಲೂ ಕೂಡ ನಾವು ಯಾವುದೇ ತರ ರೆಕಾರ್ಡ್ಸ್ ಇಲ್ಲ. ಇದೇ ತರ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಮೇಕ್ ಶೂರ್ ಯು ಗೋ ಅಕೌಂಟ್ ಇಲ್ಲ ರಿಜಿಸ್ಟರ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇಫ್ ಯು ಆರ್ ಕ್ರಿಪ್ಟೋ ಯೂಸರ್ಸ್. ಓಕೆ, ಸೊ ಇಲ್ಲಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಲೈಕ್ ಏನ್ ಚೆಕ್ ಮಾಡಬೇಕು ಅಂತಂದ್ರೆ, ಈ ಫೈಲ್ ಇದೆ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೊಬೋದು ವಾಟ್ ಎವರ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ AIS ಅಂತ ಕಾಣಿಸ್ತಾ ಇದೆ. ಕರೆಕ್ಟ್, ಇಲ್ಲಿ as you can see here AIS ಈ ಸೆಕ್ಷನ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್. ಸೊ ಇಲ್ಲಿವರೆಗೂ ಟಿಲ್ ಡೇಟ್ ಏನೆಲ್ಲ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಮಾಡಿದೀರಾ, ಎಲ್ಲೆಲ್ಲಿ ಮಾಡಿದೀರಾ, ಏನಾದ್ರು ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಮಾಡಿದೀರಾ ಅಂತಂದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ. ವಾಟ್ ಎವರ್ ನಿಮ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ಇದೆ, ಪ್ರತಿಯೊಂದು ರಿಫ್ಲೆಕ್ಟ್ ಆಗುತ್ತೆ. ಸೊ ಇಫ್ ಯು ಕ್ಯಾನ್ ಸಿ ಹಿಯರ್, ಕ್ಲಿಕ್ ಆನ್ AIS, ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಹಿಯರ್ ಯು ಕ್ಯಾನ್ ಸಿ ಟೂ ಆಪ್ಷನ್ಸ್. ಒಂದು ಬಂದು ಇನ್ಸ್ಟ್ರಕ್ಷನ್ಸ್ ಅಂತಿದೆ, ನೆಕ್ಸ್ಟ್ ಯು ಕ್ಯಾನ್ ಸಿ AIS. ಸೊ AIS ನೆಕ್ಸ್ಟ್ ಯು ಶುಡ್ ಕ್ಲಿಕ್ ಆನ್ AIS. ಓಕೆ, AIS ಅಂದ್ರೆ ಆನ್ಯುವಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ, ಸಾರಿ ಸ್ಟೇಟ್ಮೆಂಟ್ಸ್ ಅಂತ, ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ಸ್ ಅಂತ. ಜಸ್ಟ್ ಕ್ಲಿಕ್ ಆನ್ ದಟ್. ಸೊ ನಿಮ್ಗೆ ಇವಾಗ ಇಲ್ಲಿ ಎರಡು ಆಪ್ಷನ್ಸ್ ಇದೆ. ಒಂದು ಟ್ಯಾಕ್ಸ್, ಲೈಕ್ ಏನಂದ್ರೆ ಟ್ಯಾಕ್ಸ್ ಪೇರ್ ಇನ್ಫಾರ್ಮೇಶನ್ ಸಿಸ್ಟಮ್ TIS, ಇನ್ನೊಂದು ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ AIS. ಸೊ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಆನ್ಯುವಲ್ ಇದು ಓಪನ್ ಮಾಡಿದ್ರೆ ಸಾಕು, ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಡೇಟಾ ಇರುತ್ತೆ. ಓಕೆ, ಸೊ ಲೆಟ್ಸ್ ಗೆಟ್ ಇನ್. ಜಸ್ಟ್ ಕ್ಲಿಕ್ ಆನ್ ದಿಸ್. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ನೋಡಿ, ಪಾರ್ಟ್ B ಅಂತಿದೆ. ಸೊ ಇಲ್ಲಿ TDS or TCS ಇನ್ಫಾರ್ಮೇಶನ್ಸ್, ಬಿಕಾಸ್ ನೀವು ಏನೇ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದೀರಾ ಅಂತಂದ್ರೆ, ನಿಮ್ಗೆ ಬಿನಾನ್ಸ್ ಅಲ್ಲಿ ಲೈಕ್ FI ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಾ ಇದ್ರೆ ನಿಮ್ಗೆ 1% TDS ಕಟ್ ಆಗುತ್ತೆ. P2P ಎಲ್ಲ ಮಾಡಿದಾಗ, ಇಲ್ಲ ಅಂದ್ರೆ ವಾಟ್ ಇಸ್ ಕಾಯಿನ್ DSCX ಇದೆಯಲ್ಲ, ಇವಾಗ ಆ ಬ್ರೋಕರ್ ಗಳಿಂದ ಲೈಕ್ ಕನ್ವರ್ಟ್ ಮಾಡಿದ್ಮೇಲೆ USDT ಏನ್ ಕನ್ವರ್ಟ್ ಮಾಡ್ಕೊಂಡ್ರೆ ನೀವು 1% ಆಟೋಮೆಟಿಕಲ್ TDS ಕಟ್ ಆಗುತ್ತೆ. ಸೊ ಆ TDS ರಿಫ್ಲೆಕ್ಟ್ ಆಗಿರುತ್ತೆ. ಏನಂತ ರಿಫ್ಲೆಕ್ಟ್ ಆಗುತ್ತೆ, VDA ಅಂತ. VDA ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ವಿರ್ಚುವಲ್ ಡಿಜಿಟಲ್ ಅಸೆಟ್. ಅದನ್ನ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ಸ್ ನ VDA ಅಂತ ಮೆನ್ಷನ್ ಮಾಡ್ತಾರೆ. ಸೊ ನಂದು ಇದು ಬಂದು ಯಾವ ಫೈನಾನ್ಷಿಯಲ್ ಇಯರ್ ಇದು, ಯು ಕ್ಯಾನ್ ಸಿ ಹಿಯರ್ 25-26. ಇಲ್ಲಿ ಯಾವುದೇ ತರ ಟ್ರಾನ್ಸಾಕ್ಷನ್ಸ್ ಇಲ್ಲ. ಲೆಟ್ ಮಿ ಚೆಕ್ ದಿಸ್ ಇಯರ್ಸ್, ಏನು ಈ ವರ್ಷದ ಏನಿದೆಯಾ 26-27.
nothing, no records found. Okay, next again I'll go with 24 25 26 ಆಯ್ತು. 24 25 24 25 ನಂಗೆ ಟ್ರಾನ್ಸಾಕ್ಷನ್ಸ್ ಇದೆ. ಏನಿದೆ ಇದು? ಔಟ್ವರ್ಡ್ ಫಾರಿನ್ ರೆಮಿಟೆನ್ಸ್ ಪರ್ಚೇಸ್ ಆಫ್ ಫಾರಿನ್ ಕರೆನ್ಸಿ ಅಂತಿದೆ. ಓಕೆ, ಇದು ವಿಡಿಯೋ ಅಲ್ಲ, ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಅಲ್ಲ. ನಾನು ಫಾರೆಕ್ಸ್ ಪರ್ಚೇಸ್ ಮಾಡಿದ್ದೀನಿ. ಇದು ನಥಿಂಗ್ ಬಟ್ 19,000 rupees ಸಮಥಿಂಗ್ ಪರ್ಚೇಸ್ ಮಾಡಿದ್ದೀನಿ. ಇಟ್ಸ್ ಲೈಕ್ ಫಂಡೆಡ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಲೈಕ್ ವಿಸಾ ನಿಮ್ದು ಕಾರ್ಡ್ ಯೂಸ್ ಮಾಡಿ ಪರ್ಚೇಸ್ ಮಾಡಿರ್ತೀರಲ್ಲ, ಸೊ ಫಂಡೆಡ್ ಅಕೌಂಟ್ಸ್ ನ ಪರ್ಚೇಸ್ ಮಾಡಿರೋದು, ಕಾರ್ಡ್ ಇಂದ ಪರ್ಚೇಸ್ ಮಾಡಿದೆ. ಸೊ ಅದು ಫಾರಿನ್ ರೆಮಿಟೆನ್ಸ್ ಅಮೌಂಟ್ ಅಂತ ಮೆನ್ಷನ್ ಆಗಿದೆ. ಇಲ್ಲೆಲ್ಲೂ ವಿಡಿಯೋ ಅಂತ ಮೆನ್ಷನ್ ಆಗಿಲ್ಲ. ವಿಡಿಯೋ ಅಂತ ಮೆನ್ಷನ್ ಆಗಿದ್ರೆ ಮೇಕ್ ಶೂರ್ ಯು ಫೈಲ್ ದ ಟ್ಯಾಕ್ಸಸ್. ಓಕೆ, ನೆಕ್ಸ್ಟ್ 24 25 ಆಯ್ತು. ನೆಕ್ಸ್ಟ್ 23 24. ಸೊ 23 24 ಅಲ್ಲಿ ಕೂಡ ಒಂದು ಟ್ರಾನ್ಸಾಕ್ಷನ್ ಇದೆ. ದಟ್ ಈಸ್ ಕೋಟಕ್ ಮಹೀಂದ್ರ ಬ್ಯಾಂಕ್, ಆಲ್ಮೋಸ್ಟ್ 5,000 ಇದೆ ಅಂತ ಏನೋ ಪರ್ಚೇಸ್ ಮಾಡಿದೀನಿ ಇದು. ಸೊ ಪರ್ಚೇಸ್ ಸಮಥಿಂಗ್ ಇಯರ್. ಸೊ ಡನ್. ಸೊ ಇಷ್ಟು ಬಿಟ್ಟು ಇನ್ನೊಂದು ಇನ್ಯಾವುದಿದೆ, ಇನ್ನೊಂದು ವರ್ಷ ಪೆಂಡಿಂಗ್ ಇದೆ ಅಲ್ಲ. 22 23. ಸೊ 22 23 ಬಿಸ್ನೆಸ್ ರಿಸಿಪ್ಟ್ಸ್ ಇದು ಬಿಡಿ. ಝೆರೋದಲ್ಲಿ ಟ್ರೇಡ್ ಮಾಡಿದ್ದು. ಆ ಕಮಿಷನ್ ಆನ್ ಬ್ರೋಕರೇಜ್ ರಿಸೀವ್ ಕಮಿಷನ್ 301 ಅಂತ ಬಂದಿದೆ. ಅದು ಬಿಟ್ಟು ನೋಡಿ, ಇನ್ ಎಸಿಟಿ ಇನ್ಫಾರ್ಮೇಶನ್ಸ್ ಅಂತ ಬರುತ್ತೆ. ದಿಸ್ ಇಸ್ ಆಲ್ಸೋ ನಥಿಂಗ್ ಟು ವರಿ. ಲೈಕ್ ಇಂಟ್ರೆಸ್ಟ್ ಫ್ರಮ್ ಸ್ಟೇಟ್ ಬ್ಯಾಂಕ್, ವಾಟ್ ಎವರ್, ಕರ್ನಾಟಕ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ಇದು. ಓಕೆ, ನಿಮ್ದು ಯಾವ ಬ್ಯಾಂಕ್ ಇಂಟ್ರೆಸ್ಟ್, ಫಾರ್ ಎಕ್ಸಾಂಪಲ್ ಇವಾಗ ತಗೊಂಡ್ರೆ, ಕರೆಂಟ್ ಇಯರ್ ತಗೊಂಡ್ರೆ ಫೆಡರಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್. ಸೊ ಏನ್ ಇಂಟ್ರೆಸ್ಟ್ ಪೇ ಮಾಡಿರ್ತಾರಲ್ಲ, ಇಂಟ್ರೆಸ್ಟ್ ಮೆನ್ಷನ್ ಆಗಿರುತ್ತೆ. ಪೇಮೆಂಟ್ ಆಫ್ ಟ್ಯಾಕ್ಸಸ್ ನಥಿಂಗ್. ಡಿಮ್ಯಾಂಡ್ ಅಂಡ್ ರಿಫಂಡ್ಸ್ ನಥಿಂಗ್. ಅದರ್ ಇನ್ಫಾರ್ಮೇಶನ್ಸ್ ನಥಿಂಗ್. ಸೊ ಇಲ್ಲಿ ಏನೂ ಇಲ್ಲ. ಸೊ ಇಲ್ಲಿ ನಂದು ಎಲ್ಲೂ ವಿಡಿಯೋ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ನೀವು ಅಷ್ಟೇ ಜಸ್ಟ್ ಗೋ ಇನ್, ಲಾಗಿನ್ ಮಾಡ್ಕೊಳ್ಳಿ. ಅಲ್ಲ ಅಕೌಂಟ್ ಇಲ್ಲ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗಿ ಏನ್ ನಾನು ಸ್ಟೆಪ್ ತೋರಿಸ್ದೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಅಲ್ಲಿ ವಿಡಿಯೋ ಸೆಟ್ಸ್ ಅಂತ ಮೆನ್ಷನ್ ಆಗಿನೂ ಕೂಡ ನೀವು ಲೈಕ್ ಯಾವ್ದೋ ಟ್ಯಾಕ್ಸಸ್ ಪೇ ಮಾಡಿದಿರಾ, ಡಿಲೇ ಮಾಡಿ ಇಗ್ನೋರ್ ಮಾಡಿದ್ರೆ ಅಂತಂದ್ರೆ ಪೆನಾಲ್ಟೀಸ್ ಬಂತಂದ್ರೆ 1 to double ಕಟ್ತೀರಾ ವಿತ್ ನೋಟಿಸಸ್. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ. ಇಫ್ ಯು ಆರ್ ಎ ಕ್ರಿಪ್ಟೋ ಯೂಸರ್ಸ್, ಪ್ಲೀಸ್ ಮೇಕ್ ಶ್ಯೂರ್ ವಾಚ್ ದ ವಿಡಿಯೋ ಕಂಪ್ಲೀಟ್ ಟಿಲ್ ಎಂಡ್ ಅವರು ವಾಚ್ ಮಾಡಿ. ಅಂಡ್ ಈ ವಿಡಿಯೋ ಇಂದ ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ನಾಲೆಜ್ ಗೇನ್ ಆಗಿದ್ರೆ, ಇಲ್ಲ ಯೂಸ್ಫುಲ್ ಆಗಿದ್ರೆ, ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಟು ದ ಚಾನಲ್. ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಸಿಗೋಣ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋ ತರ. ಲೆಟ್ಸ್ ಇನ್ ದ ವಿಡಿಯೋ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.